ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲರೂ ಕೂಡ ಹುಷಾರಾಗಿ ಮೇಲೆ ಎತ್ತಿದೆವಪ್ಪ. ಅಯ್ಯೋ ಏನೋ ಒಂಥರ ಅದರಲ್ಲೇ ಮುಳುಗೋಗ್ಬಿಟ್ಟಿದ್ದೋ, ಹುಷಾರಿಲ್ಲ ಅಂತ. ಶೈಲಿ ಕೂಡ ಪೂರ್ತಿ ಹುಷಾರಲ್ಲ, ಬುಜ್ಜಿ ಬೇಬಿ ಕೂಡ ಹುಷಾರಾಗಿ ಸ್ಕೂಲ್ಗೆ ಹೋಗ್ತಿದ್ದೇನೆ. ನಾನೇ ಸ್ವಲ್ಪ ಯಾಕೋ ಎಳ್ದಾಡ್ತಾನೆ ಇದ್ದೀನಿ. ಅದು ನನ್ನ ಮಾಮೂಲಿ ಗೊತ್ತಲ್ವಾ, ನನಗೆ ಪ್ರಾಬ್ಲಮ್ ಇದೆ ಅಂತ. ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಮಲಗಕ್ಕೆ ಹೋಗಲ್ಲ. ಇವತ್ತಂತೂ ಬಟ್ಟೆ ಒಂದು ರಾಶಿ ಇದೆ, ನಿಜವಲ್ಲ ಅದು ನೋಡಿನೇ ಭಯ ಆಗ್ಬಿಟ್ಟಿದ್ದೇನೆ. ಮೊದಲು ಇವತ್ತಂತೂ ಆ ಕೆಲಸ ಮಾಡೋಕ್ಕೆ ಹೋಗಿಲ್ಲ. ಬೆಳಗ್ಗೆಯಿಂದ ಎದ್ದುಬಿಟ್ಟು ಸುಮ್ಮನೆ ಫ್ರೆಶ್ ಅಪ್ ಆಗಿ ಸುಮ್ಮನೆ ಹಾಗೆ ಕೂತ್ಕೊಂಡಿದ್ದೆ. ವೀಡಿಯೋ ಆದರೂ ಸ್ಟಾರ್ಟ್ ಮಾಡೋಣಪ್ಪ ಅಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಮಳೆ, ನಮ್ಮ ಮೈಸೂರಲ್ಲಂತೂ ಮಳೆ ಇಲ್ಲ, ಮೋಡ ಹಾಕೊಂಡಾಗಿದೆ. ಯಾವಾಗಲೂ ಒಂದು ಸರಿ ಸೋನೆ ಬರುತ್ತೆ ಹೋಗುತ್ತೆ. ನಿಮ್ಮ ಕಡೆ ಎಲ್ಲ ಯಾವ ಥರ ಏನೋ ಗೊತ್ತಿಲ್ಲ. ಸ್ವಲ್ಪ ಆದಷ್ಟು ಈ ಟೈಮ್ಗಳಲ್ಲಿ ಬಿಸಿ ನೀರು ಕುಡೀರಿ, ಮತ್ತು ಸೊಳ್ಳೆ ಪರದನ ಎಲ್ಲರ ಮನೆಗಳಲ್ಲೂ ಕೂಡ ಯೂಸ್ ಮಾಡಿ. ಯಾಕೆಂದರೆ ಇವಾಗ ಸೊಳ್ಳೆಗಳು ಜಾಸ್ತಿ ಆಗಿದೆ. ಮತ್ತು ನೀರಂತೂ ಎಲ್ಲ ಕಾಯಿಸಿ ಆರಿಸಿ ನೀರು ಕುಡೀರಿ. ಯಾಕೆಂದರೆ ಎಲ್ಲ ಕಡೆ ಅದನ್ನೇ ಹೇಳ್ತಾ ಇದ್ದಾರೆ ಇವಾಗ ಆಗ್ತಾ ಇರುವಂಥ ಒಂದು ಪ್ರಾಬ್ಲಮ್ಗೆ. ಅಂದರೆ ಇವಾಗ ಪ್ರಾಬ್ಲಮ್ ಇದೆ, ಅದನ್ನು ನಾವು ಯಾವ್ಯಾವ ಥರ ಸರಿಪಡಿಸ್ಕೋಬೇಕು ಆ ಥರ ಸರಿಪಡಿಸ್ಕೋಬೇಕು. ಮಕ್ಕಳಿಗೆ ಚಿಕ್ಕ ಎಳೆಯ ಪಾಪುಗಳು ಮಕ್ಕಳುಗಳೆಲ್ಲ ಇರ್ತಲ್ಲ, ಅದಕ್ಕೆ ಸ್ವಲ್ಪ ಆದಷ್ಟು ಟೋಪಿಗಳನ್ನ ಹಾಕಿ ಸ್ವಲ್ಪ ಬೆಚ್ಚಗಿಡಿ. ಯಾಕೆಂದರೆ ಈ ಟೈಮಲ್ಲೆಲ್ಲ ಮಕ್ಕಳಿಗೆ ಚಳಿ ಕೋಲ್ಡಾಗಿ ಹುಷಾರು ತಪ್ಪಿದ್ರೆ ಅದರಿಂದ ಅದಷ್ಟು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ಹೇಳಿದೆ. ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಶೈಲು ವಿಡಿಯೋ ಮಾಡ್ತಾಯಿದ್ದಾಳೆ, ನಾನು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಶೈಲು ಹೊಸ ಚಾನಲ್ ಇದೆಯಲ್ಲ, ಅದು ಲಿಂಕೆಲ್ಲ ಹಾಕಿರ್ತೀನಿ, ವಿಡಿಯೋ ನೋಡಿ. ಯಾವುದಮ್ಮ ನೀನು ಹೇಳ್ಬಿಡಮ್ಮ ಒಂದು ಸರಿ. ನನ್ನ ಹೊಸ ಚಾನಲ್ ನೇಮ್ ಖುಷ್ ಇನ್ಫಾರ್ಮೇಷನ್ ಅಡ್ಡ. ಲಿಂಕ್ ಓಪನ್ ಮಾಡಿಲ್ಲ ಅಂದರೂ ನೀವು ಖುಷ್ ಇನ್ಫಾರ್ಮೇಷನ್ ಅಡ್ಡ ಅಂತ ಸರ್ಚ್ ಮಾಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಶೈಲು ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದಾಳೆ, ಒಳ್ಳೊಳ್ಳೆ ವೀಡಿಯೋ ಮಾಡ್ತಾಯಿದ್ದಾಳೆ. ಜನಗಳಿಗೆ ಯೂಸ್ ಆಗೋವಂಥ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ. ಬನ್ನಿ ಅವಳು ವೀಡಿಯೋ ಮಾಡಲಿ, ನಾನು ಹೋಗಿ ಅಡುಗೆ ಮಾಡ್ತೀನಿ. ಆಲ್ ದಿ ಬೆಸ್ಟ್ ಮಗಳೇ, ವೀಡಿಯೋ ಮಾಡು, ಟೆನ್ಷನ್ ಕೊಡಲ್ಲ. ನಾನು ನಿಧಾನದಲ್ಲೇ ಮಾತಾಡಿಕೊಂಡು ವೀಡಿಯೋ ಮಾಡ್ತೀನಿ. ಓಕೆ? ಹಾಂ, ಇವತ್ತು ಸೊಪ್ಪು ತಂದಿದ್ದಾಳೆ ಶೈಲು. ನೋಡಿ, ಶೈಲದ ಸೌಂಡ್ ಜೋರಾಗಿ ಕೇಳಿಸ್ತಾ ಇದೆ ಅಲ್ವಾ? ಅಂದರೆ ಅದು ಸ್ವಲ್ಪ ಜೋರು ವಾಯ್ಸಲ್ಲೇ ಮಾತಾಡಬೇಕಲ್ವಾ, ಹಾಗಾಗಿ ಶೈಲು ವೀಡಿಯೋ ಮಾಡ್ತಾಯಿದ್ದಾಳೆ. ಮತ್ತು ಸೊಪ್ಪನ್ನ ತರಿಸಿದೆ ಇವತ್ತು. ಹುರುಳಿಕಾಳನ್ನ ಹಾಕ್ಬಿಟ್ಟು ಸೊಪ್ಪಿನ ಪಲ್ಯ ಮಾಡೋಣ. ಹುರುಳಿಕಾಳು ಮತ್ತು ಸೊಪ್ಪು ಹಾಕಿ ಪಲ್ಯ ಮಾಡಿ ಸಾಂಬಾರು ಮಾಡೋಣ ಅಂತ. ಯಾಕೆ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಹುರುಳಿಕಾಳು ಹಾಕಿದ್ರೆ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ಹುರುಳಿಕಾಳು ಬಂದು ಯಾರಿಗೆಲ್ಲ ಜೀರ್ಣ ಕರೆಕ್ಟಾಗಿ ಆಗೋಲ್ಲ ಅವರು ದಿನ ಸ್ವಲ್ಪ ಸ್ವಲ್ಪ ಹುರುಳಿ ತಿನ್ಕೊಂಡು ಬರ್ತಂದರೆ ತುಂಬಾ ಒಳ್ಳೆಯದಾಗುತ್ತೆ. ನಮ್ಮಲ್ಲಂತೂ ಹುರುಳಿನ ಮಾಡ್ತಾಯಿರ್ತೀವಪ್ಪ, ವಾರದಲ್ಲಿ ಒಂದು ಸರಿ ಏನಾದರೂ ಮಾಡ್ತಾಯಿರ್ತೀವಿ. ಒಂದು ಸ್ಯಾರಿ ತರಿಸಿದ್ದೀನಿ. ಎಲ್ಲಿಂದ ಗೊತ್ತಾ? ಬೆಂಗಳೂರಿಂದ. ದಿಶಾ ಫ್ಯಾಷನು ಅಂದರೆ ಅನು ಇದ್ದಾರಲ್ಲ, ಅನು ಅವ್ರ ಮನೆಗೂ ನಾವು ಒಂದು ಸರಿ ಹೋಗಿದ್ದೀವಿ. ಯೂಟ್ಯೂಬರು ಹೇಳ್ಕೋಬೇಕು ಅಂದರೆ ಅವ್ರು ಸ್ಟಾರ್ಟಿಂಗಲ್ಲಿ ಅವರೇ ಹೆಣ್ಮಕ್ಳಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದು ಅಂದ್ಕೊಳ್ತೀವಿ. ಅವ್ರು ತುಂಬ ವರ್ಷಗಳ ಹಿಂದೆಯೇ ಇದ್ದಾರೆ ಯೂಟ್ಯೂಬಲ್ಲಿ. ಅನು ಅಂತ ಗೊತ್ತಿರ್ಬೋದು. ಅವ್ರು ಹೊಸದಾಗಿ ಬಟ್ಟೆ ಶಾಪ್ ಕೂಡ ಒಂದು ವರ್ಷದಿಂದ ಓಪನ್ ಮಾಡಿದ್ರಲ್ವ, ಗೋಲ್ಡ್ದು ಜ್ಯುವೆಲ್ರಿ ಬಟ್ಟೆದೆಲ್ಲ ದಿಶಾ ಫ್ಯಾಷನ್ ಅಂತೇಳಿ. ಅಲ್ಲಿಂದ ತರಿಸಿದೆ. ಯಾವ ಥರ ಇದೆ ಸ್ಯಾರಿ ಅಂತ ನೋಡೋಣ. ಹೊಸ ಸ್ಯಾರಿ ತರಿಸ್ದೆ, ನಾನು ನೋಡ್ತಾ ಇರ್ತೀನಿ. ಅದೇನೋ ಸ್ಯಾರಿ ಸ್ವಲ್ಪ ಪ್ರೈಸ್ ಕೂಡ ಕಡಿಮೆ ಇತ್ತು, ಚೆನ್ನಾಗಿ ಅನ್ನಿಸ್ತಾಯಿತ್ತು. ರಿಯಲಾಗಿ ನೋಡಿದ್ರೆ ಹೇಗಿರುತ್ತೋ ಗೊತ್ತಿಲ್ಲ, ಹೇಳ್ತೀನಿ ಬನ್ನಿ. ಎಷ್ಟು ಬುಕ್ ಮಾಡಿದ್ದಲ್ಲ ಅದೇ ಸ್ಯಾರಿ. ಸರಿ ಇರುತ್ತೆ. ನೀವು ಅವ್ರದ್ದೇನಾದ್ರು ನೋಡ್ತಾ ಇದ್ದೀರಿ ಇನ್ಸ್ಟಾಗ್ರಾಮಲ್ಲಿ ಅಂದರೆ ಗೊತ್ತಿರುತ್ತೆ ನಿಮ್ಗೆ. ನೀವು ಸ್ಯಾರಿ ನೋಡಿರ್ತೀರಾ, ಹೇಗಿದೆ ಅಂತ ಕೇಳ್ತೀರಾ? ಚೆನ್ನಾಗಿದೆ. ನಾನು ಸೇಮ್ ಏನು ಕಲರ್ ಹೇಳಿದೆ ಅದೇ. ಅಂದರೆ ನಾನು ಅಂದ್ಕೊಂಡಿದ್ದೆ ಯಾವ ಥರ ಇರುತ್ತೋ ಏನೋ ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೆ. ತುಂಬ ಚೆನ್ನಾಗಿದೆ ಸ್ಯಾರಿ. ಬ್ಲೌಸ್ ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬ್ಲೌಸ್ ಚಿಕ್ಕ ಒಂದು ಇದಿದೆ, ಈ ಥರ ಬಂದಿದೆ. ಸಿಲ್ವರ್ ಕಲರ್ ಜರಿ ಇದೆ. ಇದು ಚೆನ್ನಾಗಿ ಬಂದಿದೆ ಸ್ಯಾರಿ ಅಂತೂ, ನನಗೆ ತುಂಬ ಇಷ್ಟ ಆಗಿದೆ. ಸಾಫ್ಟಾಗಿದೆ. ಸೂಪರ್.
ಚೆನ್ನಾಗಿದೆ ಅಲ್ವಾ? ಇದಕ್ಕೆ ಎಷ್ಟು ಅಂದರೆ 750 ಅಂದ್ಕೊಳ್ತೀನಿ, 750. ಹೌದು, ಚೆನ್ನಾಗಿ ಇಷ್ಟ ಆಯಿತು. ಕಲರ್ ಕೂಡ ಚೆನ್ನಾಗಿದೆ. ಬ್ಲೌಸ್ ಸ್ವಲ್ಪ ಬೇರೆ ಕಡೆ ಕೊಟ್ಟು ಸ್ಟಿಚ್ ಮಾಡಿಸ್ತೀನಿ ಚೆನ್ನಾಗಿ. ಇವಾಗ ಇದು ಸ್ವಲ್ಪ ಇಲ್ಲೆಲ್ಲ ಕುಚ್ಚು ಬರುತ್ತಲ್ಲ, ಹಿಂದೆ ಹೊಲಿಸ್ಕೊಳ್ತಾ ಇದ್ದು ಆ ಥರ ಹೊಲಿಸ್ಬೇಕು ಅಂತ ಬೋಟ್ ನೆಕ್ ಮಡಗಿಸ್ಬಿಟ್ಟು ಸ್ವಲ್ಪ ಕುಚ್ಚು ಈ ಥರ ಬಂದು ಚೆನ್ನಾಗಿ ಸ್ಟಿಚ್ ಮಾಡಿಸ್ತೀನಿ. ಸ್ಟಿಚ್ ಮಾಡಿಸಿ ಹಾಕೊಂಡೋಗಿ ಖಂಡಿತ ತೋರಿಸ್ತೀನಿ ಈ ಸ್ಯಾರಿ ಆಗಿತ್ತು ಅಂತ. ಹುಳಿ ಸ್ವಲ್ಪ ಅಲಸಂದೆ ಕಾಳನ್ನ ಬೇಯಿಸ್ಕೊಂಡೆ ನಾನು, ಚೆನ್ನಾಗಿರುತ್ತೆ. ನಾವು ಈ ಥರ ಕುಕ್ಕರ್ಲಿ ಕಾಳು ಬೇಯಿಸ್ಕೋಬೇಕಾದ್ರೆ ರುಚಿನ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಬೇಡಿ. ಸ್ವಲ್ಪ ಹಾಕ್ಬಿಟ್ಟು ಒಂದೆರಡು ವಿಸಿಲ್ ಬರ್ಸ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಇನ್ನೂ ಬೇಯಿಸ್ಕೋಬೋದು. ಯಾಕೆಂದರೆ ಅದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಚೆನ್ನಾಗಿರೋದು. ಆಮೇಲೆ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋಬೋದಲ್ವ. ಹಾಗಾಗಿ ಸ್ವಲ್ಪ ಒಂದೆರಡು ಕುದಿ ಬಂದ ಸ್ವಲ್ಪ ಅಂದರೆ ಕಾಳು ಆಲ್ರೆಡಿ ಬೆಂದಿದೆ, ಆನಂತರ ಸೊಪ್ಪು ಹಾಕಬೇಕು, ಪಲ್ಯ ಮಾಡಬೇಕಲ್ವ. ಹಾಗಾಗಿ ನಾನು ಮೆಣಸಿನ್ಕಾಯಿ ಎಲ್ಲ ಬೇಯಿಸ್ಕೊಂಡಿದ್ದೆ ಅಲ್ವ, ತಗೊಂಡಿದ್ದೀನಿ ನೋಡಿ. ಇವಾಗ ಉಪ್ಪು ಹಾಕಿದಲ್ವಾ, ಇದು ಕುದಿ ಬಂದುಬಿಡ್ಲಿ, ಕಾಳು ಬೆಂದಿದೆ ಆಲ್ರೆಡಿ. ಸೊಪ್ಪು, ಫ್ರೆಶ್ ಸೊಪ್ಪು ಅಂದರೆ ಪಲ್ಯ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಬರೀ ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋ ಬದಲು ಸೊಪ್ಪು ಒಳ್ಳೇದಲ್ವ ಆರೋಗ್ಯಕ್ಕೆ ಅಂತ ಹೇಳ್ಬಿಟ್ಟು ತರಿಸಿ ಎಲ್ಲ ಕ್ಲೀನಾಗಿ. ಈ ಟೈಮಲ್ಲಂತೂ ತುಂಬಾ ಮಣ್ಣು ಮರಳು ಈ ಥರ ಇರುತ್ತೆ. ಅಂದರೆ ಸೊಪ್ಪು ಚೆನ್ನಾಗಿ ವಾಶ್ ಮಾಡಬೇಕು. ಚಿಕ್ಕ ಮಕ್ಕಳ ಕೈಗಳಿಗೆ ಸ್ವಲ್ಪ ಗೊತ್ತಿಲ್ಲದವ್ರ ಕೈಗೆಲ್ಲ ಕೊಟ್ಟರೆ ನೀಟಾಗಿ ಸೊಪ್ಪು ಕ್ಲೀನ್ ಮಾಡೋಕ್ಕಾಗಲ್ಲ. ಮತ್ತು ಉಪ್ಪು ಸಾಂಬಾರು ಖಾರಕ್ಕೆ ರೆಡಿ ಮಾಡ್ಕೊಳ್ತಿರೋದು ಅಕ್ಕಮ್ಮ. ಮೆಣಸು, ಜೀರಿಗೆ, ಬೆಳ್ಳುಳ್ಳಿ. ನಿಮ್ಮ ಮನೇಲಿ ಉಪ್ಪು ಸಾಂಬಾರು ಖಾರ ಯಾವ ಥರ ಮಾಡ್ತೀವೋ ಗೊತ್ತಿಲ್ಲ, ನಮ್ಮಲ್ಲಿ ಹೀಗೆ ಮಾಡೋದು. ಮೆಣಸಿನ್ಕಾಯಿನ ಚೆನ್ನಾಗಿ ಬೇಯಿಸ್ಕೊಬಿಡ್ತೀವಿ. ಚೆನ್ನಾಗಿ ಬೇಯಿಸ್ಕೊಂಡು ಬೆಳ್ಳುಳ್ಳಿ, ಒಂದೆರಡು ಗೆಂಡೆ ಮೆಣಸು, ಜೀರಿಗೆ, ಸ್ವಲ್ಪ ಉಪ್ಪು. ಸೊಪ್ಪು ಇವಾಗ ಮಾರಕ್ಕೆ ಬಂದಿದ್ದಾರೆ ಇಲ್ಲಿ. ಇನ್ನೂ ಸ್ವಲ್ಪ ಹಾಕಮ್ಮ ಜೀರಿಗೆ. ಉಪ್ಪು ಹಾಕಿಲ್ಲ ಅಲ್ವಾ? ಸ್ವಲ್ಪ ಹುಣಸೆಹಣ್ಣು ತಗೋ, ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೋ. ಹುರುಳಿ ಸಾರು ಇದಕ್ಕೆಲ್ಲಕ್ಕೂ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಆಡಿಸ್ಕೊತಂದರೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಲಿಂಬೆ ರಸ ಹಾಕಬೇಕಾಗತ್ತೆ. ಯಾಕಮ್ಮ ಸ್ವಲ್ಪ ಹುಣಸೆಹಣ್ಣು, ಜಾಸ್ತಿ ಬೇಡ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನ ನೀರು ಹಾಕ್ಬಿಟ್ಟು ಸ್ವಲ್ಪ ರುಬ್ಕೊಳ್ಳೋದಷ್ಟೇ. ಖಾರ ರೆಡಿ ಆಗುತ್ತೆ, ಸ್ಟ್ರಾಂಗ್ ಖಾರ. ತುಂಬ ಜನ ಹೇಳ್ತಾರೆ ಹಸಿರುಮೆಣಸಿನ್ಕಾಯಿ ತಿನ್ನಬಾರ್ದು, ಅದರಿಂದ ಗ್ಯಾಸ್ಟ್ರಿಕ್ ಅಂತ. ನಾನು ಸುಮಾರು ಸರಿ ನೋಡಿದ್ದೀನಿ, ಹಸಿರುಮೆಣಸಿನ್ಕಾಯಿನ ಯೂಸ್ ಮಾಡೋದ್ರಿಂದ ಅದು ಆರೋಗ್ಯಕ್ಕೆ ಒಳ್ಳೆದಂತೆ, ಸಣ್ಣ ಆಗ್ತಾರಂತೆ, ಬ್ಯಾಡ್ ಕೊಲೆಸ್ಟ್ರಾಲ್ ತೆಗೆಯುತ್ತಂತೆ. ಅಪ್ಪ ಇದು ನಿಜನ ಅಂತ ಹೇಳಿ ಸುಳ್ಳು ಅದು ಗೊತ್ತಿಲ್ಲ. ಹಾಕಮ್ಮ ಸ್ವಲ್ಪ ನೀರು ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಉಪ್ಪು ಸಾಂಬಾರು ಖಾರ ರೆಡಿ. ಇದೇ ಥರ ಕಬಾಬ್ಗೆಲ್ಲಕ್ಕೂ ಇದೇ ಥರ ಖಾರ ಮಾಡ್ಕೊಳ್ಳೋದು. ಮತ್ತು ಇಲ್ಲೊಂದು ಟೊಮೊಟೊನ ಬೇಯಿಸಿಟ್ಕೊಂಡಿದ್ವಿ. ಖಾರ ರುಬ್ಬಿದ ನಂತರ ಅದನ್ನ ಸ್ವಲ್ಪ ಖಾರ ಮಾಡಿಕೊಂಡು ಟೊಮೊಟೊನ ರುಬ್ಬಿ ಸಾಂಬಾರ್ಗೆ ಹಾಕಿದ್ರೆ ಸೂಪರಾಗಿರುತ್ತೆ. ಮತ್ತು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದೆಲ್ಲ ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಏನಮ್ಮ ಟೊಮೆಟೊ ರೇಟ್ ಇಳಿದೋಯ್ತಾ? 50. ಇನ್ನೂ ಇಳಿಯುತ್ತಂಗಾರೆ. ಇಳಿಲಿ ಬಾ ನಿಧಾನವಾಗಿ. ಯಾವಾಗಲೂ ಸೊಪ್ಪು ಹಾಕ್ಬಿಟ್ಟು ಜಾಸ್ತಿ ಬೇಯಿಸ್ಕೊಬೇಡಿ. ನೋಡಿ ನಾನು ಒಂದೇ ಒಂದು ಕುದಿ ಬರ್ತಾಯಿದ್ದೆ, ಇವಾಗಲೇ ಬಸ್ಕೊಬಿಡ್ತೀನಿ. ಯಾಕೆಂದರೆ ಸೊಪ್ಪು ಬೆಂದೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ. ಹಾಗಾಗಿ ಸೊಪ್ಪು ಬೆಂದೋದ್ಮೇಲೆ ಒಗ್ಗರಣೆ ಮಾಡೋಕ್ಕೋದ್ರೆ ಏನಾಗುತ್ತೆ ಗೊತ್ತಾ, ಅದೆಲ್ಲ ಕಾಣಿಸೋದಿಲ್ಲ, ಸೊಪ್ಪು ಹಂಗೆ ಮಿಕ್ಸ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಕುದಿ ಬರ್ತಿದ್ದಂಗೆ ಆಫ್ ಮಾಡಿಬಿಟ್ರೆ, ಯಾಕೆ ಸಾಂಬಾರು ಕುದಿಸ್ಕೊತೀವಲ್ಲ ಇನ್ನೊಂದ್ಸರಿ, ಹಾಗಾಗಿ ಅಷ್ಟು ಬೇಯಿಸ್ಕೊಂಡ್ರೆ ಸಾಕು. ಮತ್ತು ಇವಾಗ ಟೊಮೊಟೊ ಸ್ವಲ್ಪ ಖಾರ ಎಲ್ಲ ಆಡ್ಸ್ಕೊಂಡಿರ್ತೀವಲ್ಲ, ಅದನ್ನು ಹಾಕೋಣ. ಇವಾಗ ಸ್ವಲ್ಪ ಕೊಡಮ್ಮ. ಟೊಮೊಟೊ ಸ್ವಲ್ಪ ಖಾರ ಎರಡನ್ನೂ ಹಾಕ್ಬಿಟ್ಟು ರುಬ್ಕೊಂಡು ಹಿಂಗೆ ಹಾಕ್ಬಿಟ್ರೆ ಸೂಪರ್. ಕುದಿಸ್ಕೊಬಿಟ್ರೆ ಜಾಸ್ತಿ ಕುದಿಸ್ಬಾರ್ದು, ಒಂದು 2-3 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಸಾಂಬಾರು ಸೂಪರಾಗಿರುತ್ತೆ. ಆಮೇಲೆ ಹಾಲು ಕೂಡ ಹಾಕೋಬೇಕು ಸ್ವಲ್ಪ ಅಲ್ಲಿಗೆ ಕಲರ್ಗೆ. ಉಪ್ಪು ಸಾಂಬಾರು ಯಾರಿಗೆ ಇಷ್ಟನೋ ಇಲ್ಲೋ ಗೊತ್ತಿಲ್ಲ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ. ಅದು ಇಲ್ಲಿ ಹಾಕಮ್ಮ, ಇದನ್ನ ಹಚ್ಬಿಡಮ್ಮ. ಇವಾಗ ಮತ್ತೆ ಕಾಳು ಒಗ್ಗರಣೆ ಮಾಡ್ಕೊಬೇಡ. ಅಂದರೆ ನೀವು ಒಗ್ಗರಣೆ ಬೆಳ್ಳುಳ್ಳಿ ಹಾಕೋತೀರಾ, ನಮ್ಮನೆ ನಾನು ಒಗ್ಗರಣೆ ಬೆಳ್ಳುಳ್ಳಿ ಹಾಕ್ತೀನಿ. ಬರೀ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಒಂಥರ ಇರುತ್ತೆ. ನೋಡಿ ನಾನೊಂದು ಬೆಂಡೆ ಬೆಳ್ಳುಳ್ಳಿ ತೊಗೊಂಡು ಈ ರೀತಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಬೇಕಾದ್ರೆ ಈ ಥರ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಕರಿಬೇವು ನೋಡಿ, ನಮ್ಮನೆ ಅಂದರೆ ಅಪ್ಪ ಅವ್ರ ಮನೆಗೆ ಹೋಗ್ತೀವಲ್ಲ, ಅಲ್ಲಿ ಕಿತ್ಕೊಬಂದು ಇಟ್ಕೊಬಿಡ್ತೀವಿ.
ಇದನ್ನು ಇಷ್ಟನ್ನು ಯೂಸ್ ಮಾಡ್ಕೊಳ್ಳಲ್ಲ, ಒಂದು ವಾರ ಆಗ್ತಿದಂಗೆ ಮತ್ತೆ ಚೇಂಜ್ ಮಾಡ್ಕೊತೀನಿ. ಇನ್ನೂ ಕೊಡಮ್ಮ ಕರಿಬೇವಿನ ಸೊಪ್ಪು ಇದೆಯಲ್ಲ, ಯಾಕೆ ಕಂಜೂಸ್ ಮಾಡ್ತೀಯ ಮಗಳೇ? ಸಿಕ್ಕಾಪಟ್ಟೆ ಸೊಪ್ಪಿದೆ, ಧಾರಾಳವಾಗಿ ಹಾಕು. ಯಾಕೆ ಆರೋಗ್ಯಕ್ಕೆ ಒಳ್ಳೆಯದು, ಕೂದಲಿಗೆ ಇನ್ನೂ ಒಳ್ಳೆಯದು. ಕೂದಲಿಗೆ ಒಳ್ಳೆಯದು ಪುಟ. ಸರ್ ಹಾಕ್ಬಿಡ. ಏನಮ್ಮ ಸೌಂಡು? ಅಯ್ಯೋ ನನ್ನ ಮಗನಿಗೆ ಇಲ್ಲಿ ಫೋನ್ ಬಂತು ಅಂತಲಾ? ಹಾಂ ಸರಿ ಸರಿ ನೋಡಿ ಹಾಕ್ಬಿಡಮ್ಮ, ಹಾಕ್ಬಿಡು ಒಟ್ಟಿಗೆ, ಏನಿಲ್ಲ. ಸಾಸಿವೆ ಒಂದು ಸಪ್ರೇಟಾಗಿ ಸಿಡಿಸ್ಕೊಂಡ್ರೆ ಸಾಕು, ಇನ್ನು ಬಾಕಿದೆಲ್ಲ ಒಟ್ಟಿಗೆ ಹಾಕೋಬೋದು, ಆರಾಮಾಗಿ ಫ್ರೈ ಮಾಡ್ಕೊಬೋದಲ್ವಾ. ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪಿನ ಪುಡಿ ಸೇರ್ಕೊಬೋಣ. ಆಯಿತಾ? ಯಾಕೆಂದರೆ ಗೊತ್ತಿಲ್ಲದವ್ರಿಗೆ ಸ್ವಲ್ಪ ಗೊತ್ತಾಗದೆ ಅಂತ ಬ್ಲಾಗ್ ಜೊತೆ ನಾನು ಪೂರ ವಿಡಿಯೋ ಏನು ತೋರಿಸಿಲ್ಲ. ಮಾಮೂಲಿ ಕಾಳೆಲ್ಲ ತೊಳ್ಕೊಂಡು ಬೇಯಿಸ್ಕೊಂಡಿದ್ದೆ ಅಷ್ಟೇ. ಗೊತ್ತಿಲ್ಲದವ್ರಿಗೆ ಹಾಗೆ ಒಗ್ಗರಣೆ ಪಲ್ಯ ಗಿಲ್ಲೆ ಮಾಡ್ಕೊಳ್ಳೋಕ್ಕೆ ನೋಡಲಿ ಅಂತ ಅಷ್ಟೇ. ಪೂರ್ತಿ ಏನು ವೀಡಿಯೋ ಅಲ್ಲಿ ಬಂದಿಲ್ಲ. ಹಾಗೆ ಫ್ರೈ ಮಾಡ್ಕೊತಾರೆ. ನಾನು ಕಾಯಿ ತುರಿ ಕೂಡ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಡ್ತೀನಿ. ಈ ಥರ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ತೊಳೆಯೋಕೆ ಸ್ವಲ್ಪ ಐತಲ್ವ, ಅದಕ್ಕೆ ಒಟ್ಟಿಗೆ ಹಾಕೋಬೋಣ. ಸ್ವಲ್ಪ ಕಾಯಿ ತುರಿ ಜಾಸ್ತಿ ಇದ್ರೂ ಚೆನ್ನಾಗಿರುತ್ತೆ. ಮತ್ತು ಕಾಯಿ ತುರಿನ ಈ ಥರ ಒಗ್ಗರಣೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಕಾಳು ಒಗ್ಗರಣೆ ಮಾಡ್ಕೊಂಡು ನೋಡಿ ಎಷ್ಟು ಟೇಸ್ಟ್ ಹೆಂಗಿರುತ್ತೆ ಅಂತಂದರೆ, ನಾವು ಹಸಿ ಕಾಯಿ ತುರಿನ ಮೇಲೆ ಉದುರಿಸೋದಕ್ಕೂ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೂ ತುಂಬಾ ಡಿಫ್ರೆಂಟ್ ಇರುತ್ತೆ. ಒಂದೇ ಥರ ಮಾಡಬಾರ್ದು, ಅವಾಗವಾಗ ಸ್ವಲ್ಪ ಚೇಂಜಸ್ ಮಾಡ್ತಾ ಇರಬೇಕು, ನಿಮಗೆ ಗೊತ್ತಾಗುತ್ತೆ ಅವಾಗ. ನೋಡಿ ಸಾಂಬಾರು ಕುದೀತಾ ಇದೆ. ಸ್ವಲ್ಪ ಹಾಲು ಹಾಕ್ಬಿಡ ಮರಿಗೆ, నేను ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋದು ಅಷ್ಟೇ. ಸಾಂಬಾರು ಜಾಸ್ತಿ ಕುದಿಸ್ಬಾರ್ದು, ಜಾಸ್ತಿ ಕುದಿಸಿದ್ರೆ ಅದ್ರ ಟೇಸ್ಟ್ ಒಂಥರ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ನೀವು ಸ್ವಲ್ಪ ಹಾಲು ಹಾಕೊಳ್ಳೋದು, ಅದು ಕಲರು ಚೇಂಜ್ ಆಗುತ್ತೆ, ವೈಟ್ ಕಲರು. ಸಾಕಷ್ಟೇ ನೋಡಿ ಯಾವ ಥರ ಆಯಿತು ಅಂತ. ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋದು ಅಷ್ಟೇ. ಸಾಂಬಾರು ಕುದಿಸಿದ್ರೆ ಪ್ಲೇಟ್ ಮುಚ್ಚಿಡೋಣ. ಸಾಂಬಾರು ಮುದ್ದೆ ಏನು ಮಾಡ್ಕೊಳ್ತಾ ಇಲ್ಲ, ಯಾಕೆಂದರೆ ಇದು ನಾನು ಮಧ್ಯಾಹ್ನ ಸಂಜೆಗೆ ಮಾಡ್ಕೊಳ್ತಾರೆ ಸಾಂಬಾರು. ನಮ್ಮನೇಲಿ ಯಾವಾಗಲೂ ಮಧ್ಯಾಹ್ನ ಟೈಮ್ ಸಾಂಬಾರು ಮಾಡಿಬಿಡ್ತೀವಿ, ಪಲ್ಯ ಸಾಂಬಾರೆಲ್ಲನೂ ಸಂಜೆಗೆ ಅದೇ ಆಗುತ್ತೆ. ಮಧ್ಯಾಹ್ನ ಟೈಮ್ ನಾನು ಶೈಲು ಪಾಪ 3 ಜನ, ಇನ್ನು ಸಂಜೆ ಟೈಮ್ಗೆ ಎಲ್ಲ ಇರ್ತೀವಲ್ಲ ಊಟಕ್ಕೆ ಅಂತ ಹೇಳ್ಬಿಟ್ಟು ಮುದ್ದೆಗಿದೆ ಮಾಡ್ಕೊಳ್ಳೋದು. ಇವಾಗ ಬರೀ ರೈಸ್ ಮಾಡ್ಕೊಂಡಿದ್ದೀವಿ ಪಕ್ಕದಲ್ಲಿ ನೋಡಿ. ರೈಸ್ ಕುಕ್ಕರ್, ಚಿಕ್ಕ ಕುಕ್ಕರಲ್ಲಿ ಯಾವಾಗಲೂ ರೈಸ್ ಮಾಡಿ ಹಾಕಮ್ಮ ಕಾಳು. ಹೇ ಕೈ ಸುಡಲು ಪುಟ. ನಾನು ಸ್ಟ್ರಾಂಗ್ ಆಗ್ಬಿಟ್ಟಿದೆ ನಮ್ಮ ಬುಜ್ಜಿ ಹೇಳಂಗೆ. ನಮ್ಮಮ್ಮ ಸ್ಟ್ರಾಂಗ್ ಅಂತಂದ್ಲಂಗೆ. ಇದನ್ನು ಕಾಳು ಹಾಕ್ಬಿಟ್ಟು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ ಗೊತ್ತಾ, ಒಂಥರ ಫ್ರೈ ಆಗಿ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಮಡಗ್ಬಿಡ್ತು ಅಂದರೆ ಇನ್ನೇನು ಕಾಳು ಬಸ್ಕೊಂಡಿದ್ದೀವಿ, ಈ ಪಲ್ಯ ಈ ಥರ ಮಿಕ್ಸ್ ಮಾಡಿ ಇಟ್ಬಿಡೋಣ ಅಂದರೆ ಚೆನ್ನಾಗಿರಲ್ಲ. ನಾನು ಒಬ್ಬೊಬ್ಬರು ಮನೆಗಳಲ್ಲಿ ನೋಡಿದ್ದೀನಪ್ಪ, ಅದೇನಂದರೆ ಸ್ವಲ್ಪ ಈರುಳ್ಳಿನೂ ಬೆಂದಿರಲ್ಲ, ಒಗ್ಗರಣೆ ಮತ್ತು ಕಾಳುಗಳು ಹಂಗೆ ಹಾಕ್ಬಿಡ್ತಿರೋದು ಬಿಡ್ತಾರೆ. ಅದು ತಿನ್ನಲಿಕ್ಕೆ ಚೆನ್ನಾಗೇ ಇರೋದಿಲ್ಲ. ಮತ್ತೆ ಹೇಳ್ತಿರು, ನನಗೆ ಗೊತ್ತಿಲ್ಲದಾಗ ಅಡುಗೆ ಕಲಿತಿರ್ಬೇಕಾದ್ರೆ ಈ ಥರ ಮಾಡಿಕೊಟ್ಬಿಟ್ರೆ ನಮಗೂ ಗೊತ್ತಿರಲಿಲ್ಲ. ಅವಾಗ ಹೇಳಿದ್ರು ಒಗ್ಗರಣೆನೇ ಹತ್ತಿಲ್ಲ ಅಂದರೆ ಇದೇನಿದು ಒಗ್ಗರಣೆ ಹತ್ತಿಲ್ಲ ಅಂತಾರಲ್ಲ ಅಂತ ನಂಗೆ ಆಯಿತು. ಆಮೇಲೆ ಅವ್ರು ಹೇಳ್ಕೊಡ್ಬೇಕಿತ್ತು ತಾನೆ, ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು. ಅವರು ನಮ್ಮ ಹಳ್ಳಿ ಭಾಷೆಲಿ ಹೇಳ್ತಾರೆ ಚೆನ್ನಾಗಿ ಉರಿಬೇಕು ಕಣವ ಅಂತ ಹೇಳ್ಕೊಡ್ಬೇಕು ತಾನೆ. ಏನಾರ ಮಾಡಿಕೊಟ್ರು ಒಗ್ಗರಣೆನೇ ಹತ್ತಿಲ್ಲ, ಅದೇನು ಪಲ್ಯ ಅಂತ ಮಾಡಿದೆ ಅವನರು. ನನಗೊಂಥರ ಒಗ್ಗರಣೆ ಎತ್ತಿಲ್ವ ಎಲ್ಲಪ್ಪ ಹತ್ತುತ್ತೆ ಅಂತ ಅನಿಸೋದು. ಆಮೇಲೆ ಗೊತ್ತಾಯಿತು, ಒಗ್ಗರಣೆ ಎತ್ತಿಲ್ಲ ಅಂದರೆ ಒಗ್ಗರಣೆ ನೀಟಾಗಿ ಆಗಿಲ್ಲ. ನಾನು ಒಂದ್ಸರಿ ಆಗ ನಮ್ಮ ಅವ್ನು ಕೇಳಿದೆ, ನಾನು ಈ ಥರ ಹೋಗ್ಬಿಟ್ಟು ಒಗ್ಗರಣೆ ಎತ್ತಿಲ್ಲ ಅಂತಾರೆ ಯಾವಾಗಲೂ ಅತ್ತೆ ಏನವ ಅದು ಅಂದೆ. ಅವಾಗ ಹೇಳಿದ್ರು ಒಗ್ಗರಣೆ ಎತ್ತಿಲ್ಲ ಅಂದರೆ ಒಗ್ಗರಣೆಲಿ ಈರುಳ್ಳಿ ಅಂದರೆ ಮೆಣಸಿನ್ಕಾಯಿ ಹಾಕ್ಬೋದು, ಸಾಸಿವೆ ಸಿಡಿಸ್ಬೇಕು, ಇಲ್ಲ ಕಹಿ ಬರುತ್ತೆ ಅಂತ ಅವ್ರು ಹೇಳ್ಕೊಟ್ಟಂಥ ಪಾಠಗಳು ಇದೆಲ್ಲನೂ ನನಗೆ ನಿಜಗಳು. ಅವನಿಗೆ ಅಡುಗೆಯಲ್ಲಿ ತುಂಬ ಇಂಟ್ರೆಸ್ಟ್. ಅವ್ರು ಹಂಗೆ ಮಾಡಲಿ ಅಡುಗೆಯಲ್ಲಿ ಅದ್ರ ರುಚಿನೇ ಬೇರೆ. ನಿಜವಲ್ಲ ಆ ಟೇಸ್ಟ್ ಯಾರು ಕೊಡೋಕ್ಕಾಗಲ್ಲ ನಮ್ಮ ಮನೆಗಳಲ್ಲಿ ಅಂದ್ಕೊಳ್ತೀನಿ. ನಾವು ಎಷ್ಟೇ ಚೆನ್ನಾಗಿ ಅಡುಗೆ ಮಾಡ್ತೀವಿ ಅಂದರೂ ಕೂಡ. ಸೂಪರ್ ಸಾಕು ನೋಡಿ. ಇವಾಗ ಸೊಪ್ಪು ಕೂಡ ಹಾಗೆ ಉಳ್ಕೊತು, ಪಲ್ಯ ಅಂತೂ ಅಸಮಾಗಿದೆ, ಸೂಪರ್. ಬನ್ನಿ ಮಧ್ಯಾಹ್ನ ಊಟ, ಉಪ್ಪು ಸಾಂಬಾರು, ಪಲ್ಯ, ರೈಸ್ ಊಟ ಮಾಡ್ಕೊಂಡು ಸಿಗ್ತೀವಿ.